ಇವತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಈ ಒಂದು ಸಂಭ್ರಮಾಚರಣೆಯ ಒಂದು ವರ್ಷದಲ್ಲಿ ಹೊಸದಲ್ಲಿ ಕರ್ನಾಟಕ ರಾಜ್ಯಕ್ಕೆ 50 ವರ್ಷ ಆಯಿತು ಕರ್ನಾಟಕ ಅಂತ ನಾಮಕರಣ ಮಾಡಿ ಸುವರ್ಣ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇರುವಂಥ ಈ ಒಂದು ವರ್ಷದಲ್ಲಿ ಅತ್ಯಂತ ಅರ್ಥಪೂರ್ಣವಾದಂಥ ಒಂದು ದತ್ತಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅದು ಯಾರ ಒಂದು ದತ್ತಿ ಉದ್ಘಾಟನೆ ಅಂತಂದರೆ ದೊಡ್ಡ ಬಾವಪ್ಪ ಮೂಗಿಯವರು. ನಾನು ಭಾಷಣವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ಮೂಗಿ ಮನೆತನಕ್ಕೆ ನನಗೆ ಇರುವಂಥ ಒಂದು ಅವಿನಾಭಾವವಾದಂಥ ಸಂಬಂಧದ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬೈಲಹೊಂಗಲ ಎಂಟರಾದ ತಕ್ಷಣ ನಮ್ಮ ರಾಜಶೇಖರ್ ಮೂಗಿಯನ್ನು ಎಲ್ಲಿ ಕಾಣಿಸ್ತಾ ಇದ್ದಾರೆ, ಹೋದ್ರಾ ಇದ್ದಾರೆ. ನಾನು 2010ಕ್ಕೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿ, ಭಾಳ ಸಣ್ಣ ವಯಸ್ಸು, 34 ವಯಸ್ಸು ನನಗೆ. 2010ಕ್ಕೆ ಯೂತ್ ಕಾಂಗ್ರೆಸ್ನಿಂದ ಸೀದಾ ಮೇನ್ ಜಿಲ್ಲಾ ಕಾಂಗ್ರೆಸ್ಗೆ ಅಧ್ಯಕ್ಷ ಆದೆ. ನಾನು ಅಧ್ಯಕ್ಷ ಆದಾಗ ಅಣ್ಣನವರು ಬೈಲಹೊಂಗಲ ಬ್ಲಾಕ್ ಅಧ್ಯಕ್ಷ. ನನ್ನನ್ನು ಒಂದು ಮಗಳ ಸಮಾನ, ಒಂದು ತಂಗಿಯ ಸಮಾನ ನನ್ನ ಬೆನ್ನಿಗೆ ನಿಂತು ಪ್ರೋತ್ಸಾಹ ಮಾಡಿದಂಥ ಮನೆತನ. ಆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಂಥ ನಮ್ಮೆಲ್ಲರ ಹಿರಿಯರು ಶ್ರೀ ಚಂದ್ರಕಾಂತ್ ಬೆಲ್ಲದ್ ಕಾಕ ಅವರಿಗೆ ನಮಸ್ಕಾರ ಮಾಡ್ತಾ, ಕಾರ್ಯಕ್ರಮದಲ್ಲಿ ಕೃತಿಯನ್ನು ಬಿಡುಗಡೆ ಮಾಡಿದಂಥ ಅಣ್ಣನವರು ನನ್ನ ಬಗ್ಗೆ ಬಹಳಷ್ಟು ದೊಡ್ಡ ಮಾತನ್ನು ಮತ್ತು ಭಾವನಾತ್ಮಕವಾಗಿ ನನ್ನ ಬಗ್ಗೆ 2 ಮಾತನ್ನು ಹೇಳಿದಂಥ ಅರವಿಂದಣ್ಣ ಬೆಲ್ಲದವರೇ, ಮಾಜಿ ಶಾಸಕರು ಅಣ್ಣನವರಾದಂಥ ನಮ್ಮ ವಿಶ್ವನಾಥ್ ಅಣ್ಣನವರೇ, ಅದೇ ರೀತಿ ಅತಿಥಿ ಉಪನ್ಯಾಸಕರಾಗಿ ಬಂದಿದ್ದಾರೆ ಮಹೇಶ್ ಅವರು. ಭಾಳ ಚೆನ್ನಾಗಿ, ಭಾಳ ಸುಮಧುರವಾಗಿ, ಎಷ್ಟು ಅವರ ಮಾತುಗಳಲ್ಲಿ ಎಷ್ಟು ಕ್ಲಾರಿಟಿ ಇತ್ತು ಅಂದರೆ ಶ್ರೀಮತಿ ಸವಿತಾ ಮೂಗಿ ಅವರು ಖಂಡಿತವಾಗ್ಲೂ ನೀವು ಈ ಒಂದು ವಂಶದ ಕುಡಿ ಅಂತ ಯಾರು ಏನು ಹೇಳಲಿಕ್ಕೆ ಬೇಡ, ಅದು ನಿಮ್ಮ ರಕ್ತದಲ್ಲೇ ಬಂದುಬಿಟ್ಟಿದೆ ತಮ್ಮ ಮಾತನ್ನು ಕೇಳೋದು. ಆ್ಯಕ್ಚುಲಿ ಅವರೆಲ್ಲ ಪ್ರೌಡ್ ಇದ್ದರು, ಇವತ್ತಿನಿಂದ ಐ ಆಮ್ ಆಲ್ಸೋ ಪ್ರೌಡ್ ಆಫ್ ಯು. ಅದೇ ರೀತಿ ನಮ್ಮ ಗುಂಜಾಳ್ ಸರ್ 93 ವಯಸ್ಸು ಅಂತಾರೆ ಸರ್ ತಮಗೆ. ನನಗೆ ಅನಿಸೋದಿಲ್ಲ, ಈಗ 39 ವಯಸ್ಸು ತಮಗೆ. ಅದೇ ರೀತಿ ಪ್ರಕಾಶ್ ಅಣ್ಣನವರು, ಬಹಳಷ್ಟು ಜನ ವೇದಿಕೆ ಮೇಲೆ ಇನ್ನೂ ಇದ್ದಾರೆ. ಜೊತೆಯಲ್ಲಿ ನಮ್ಮ ಹೊಸಕೇರಿಯವರು, ಕಾರ್ಯಾಧ್ಯಕ್ಷರಾದಂಥ ಹೊಸಕೇರಿ ಅಣ್ಣನವರು, ಬಂದಂಥ ಮೂಗಿ ಪರಿವಾರದ ಎಲ್ಲ ಒಂದು ಬಾಂಧವರೇ ಮತ್ತು ಸಾಹಿತ್ಯವನ್ನು ಪ್ರೀತಿಸುವಂಥ ಎಲ್ಲ ಧಾರವಾಡದ ಎಲ್ಲ ಮಹಾನ್ ಭಾವರೇ. ನಾನು ಮೊನ್ನೆ ಅಣ್ಣನವರು ಬಂದು, ಪ್ರಕಾಶ್ ಅಣ್ಣನವರು ಬಂದು, ಇಂಥ ಒಂದು ಕಾರ್ಯಕ್ರಮ ಇದೆ, ನೀವು ಬರಲೇಬೇಕು, ನೀವು ಭಾಗವಹಿಸಲೇಬೇಕು ಅಂತಂದಾಗ ನಾನು ಏನೂ ಇಲ್ಲ ಅಂತ ಅನ್ಲಿಕ್ಕೆ ಬರಲಿಲ್ಲ. ಯಾಕಂದರೆ ಮೊದಲನೇದಾಗಿ ಹೇಳಿದೆ ಮೂಗಿ ಪರಿವಾರ ಮತ್ತು ನನ್ನ ಸಂಬಂಧದ ಬಗ್ಗೆ. ಈ ಒಂದು ದತ್ತಿ ಬಗ್ಗೆ ನಾನೊಂದು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೆ. ಇದು ಏನಪ್ಪ ದತ್ತಿ ಅಂದರೆ ಏನು, ಇದರ ಅರ್ಥ ಏನು, ಯಾವ ರೀತಿ ಅಂತ ಹೇಳಿ. ಅದರಲ್ಲೂ ಕರ್ನಾಟಕ ವಿದ್ಯಾವರ್ಧಕ ಸಂಘ ಒಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ನಾನು ಜಾಸ್ತಿ ಇತಿಹಾಸವನ್ನು ಓದಲಿಲ್ಲ, ಆದರೂ ಕೂಡ ತಿಳ್ಕೊಂಡಿದ್ದೀನಿ. ಈಗ ಯಾವ ರೀತಿ ಸವಿತಾ ಅವರು ಹೇಳಿದ್ರಲ್ಲ, ಮಾತನಾಡಬೇಕಾದ್ರೆ ಅವ್ರ ಮಾತನ್ನೆಲ್ಲ ತಿಳ್ಕೊಂಡೆ. ನಾವೆಲ್ಲ ಅದನ್ನು ಗ್ರಹಿಸ್ಕೊಳ್ತಾ ಇರಬೇಕಾಗುತ್ತೆ. ನಾನು ಜಾಸ್ತಿ ಕಲೀಲಿಕ್ಕೆ ಆಗಲಿಲ್ಲ. ನಾವು ನಮ್ಮ ತಂದೆಗೆ 5 ಜನ ಹೆಣ್ಮಕ್ಳು, ರೈತ ಕುಟುಂಬದಿಂದ ಬಂದಂಥವ್ರು. 5 ಜನ ಹೆಣ್ಮಕ್ಳು, ಒಬ್ರಿಗಿನ್ನ ಒಬ್ಬರು ಚೆನ್ನಾಗಿದ್ರು. ಹಳ್ಳಿಯಲ್ಲಿ ಸಾಹುಕಾರ ಮಕ್ಕಳು ಬೇಗ ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ, ತಮ್ಮ ಜವಾಬ್ದಾರಿಯಿಂದ ನೆಮ್ಮದಿಯಿಂದ ಇರೋಣ ಅಂತ ಹೇಳಿ. ಸೊ ಅಂಥ ಒಂದು ಕುಟುಂಬದಿಂದ ಬಂದವಳು. SSLC ಆದ ತಕ್ಷಣ ನನ್ನ ಮದುವೆ ಆಯಿತು. ಮದುವೆ ಆದ ತಕ್ಷಣ ಕೈಗೆ ಒಂದು ಮಗ ಬಂದುಬಿಟ್ಟ. ಈಗ ನಾನು ಅಜ್ಜಿ ಆ್ಯಕ್ಚುಲಿ ಹೇಳಬೇಕು ಅಂತಂದು. ನನಗೆ ಮೊಮ್ಮಗಳಿದ್ದಾಳೆ, 6 ತಿಂಗಳ ಮೊಮ್ಮಗಳಿದ್ದಾಳೆ. ಸೊ ಹಿಂಗಾಗಿ ಅಷ್ಟೊಂದು ಕಲೀಲಿಕ್ಕೆ ಆಗಲಿಲ್ಲ.